ಶಿಡ್ಲಘಟ್ಟದಲ್ಲಿ ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. 3 ಕೆಜಿ ಬಂಗಾರ ದರೋಡೆ ಆರೋಪದಲ್ಲಿ ಕುಟುಂಬದ ಹೇಳಿಕೆಗಳಿಗೆ ಅನುಮಾನಕ್ಕೆ ಕಾರಣ. ಶಿಡ್ಲಘಟ್ಟ ನಗರದ ಇಲಾಯಿ ನಗರದಲ್ಲಿ ನಡೆದಿದ್ದ ಎಂದು ಹೇಳಲಾದ 3 ಕೆಜಿ ಬಂಗಾರ ಕಳ್ಳತನ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಮುಸ್ಲಿಂ ಮಹಿಳೆಯೊಬ್ಬರು ನೀಡಿದ ದೂರಿನ ಆಧಾರದಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಇದೀಗ ಅವರದೇ ಗಂಡ ಮತ್ತು ಮಗ ನೀಡಿರುವ ಹೇಳಿಕೆಗಳು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿವೆ. ಕಳೆದ ಕೆಲ ದಿನಗಳ ಹಿಂದೆ ಮುಬಾರಕ್ ಜಾನ್ ಎಂಬ ಮಹಿಳೆ ಕಳ್ಳರ ಮನೆಗೆ ನುಗ್ಗಿ ಸುಮಾರು 3 ಕೆಜಿ ಬಂಗಾರ ದರೋಡೆ ಮಾಡಿ ತನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಆದರೆ ಪ್ರಕರಣಕ್ಕೆ ತೀವ್ರ ತಿರುವು ಸಿಕ್ಕಿದ್ದು ಮುಬಾರಕ್ ಜಾನ್ ಅವರ ಗಂಡ ಸಿರಾಜ್ ಹಾಗೂ ಮಗ ಖಾಜಾ ಅವರು ಅಜ್ಮೀರ್ ಪ್ರವಾಸದಿಂದ ನೇರವಾಗಿ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದರು. ಅಜ್ಮೀರ್ ಪ್ರಯಾಣಕ್ಕೂ ಮುನ್ನವೇ ಅನುಮಾನ. ಕುಟುಂಬದವರು ಅಜ್ಮೀರ್ಗೆ ತೆರಳಲು ಟಿಕೆಟ್ ಬುಕ್ ಮಾಡಿಕೊಂಡಿದ್ದ ವೇಳೆ ಪ್ರಯಾಣಕ್ಕೆ ಇನ್ನು 2 ದಿನ ಬಾಕಿ ಇದ್ದಾಗ ಮುಬಾರಕ್ ಜಾನ್ ಏಕಾಏಕಿ ಟಿಕೆಟ್ ರದ್ದುಪಡಿಸಿಕೊಂಡು ನಾನು ಬಂದರೆ ಕಳ್ಳರು ಮನೆಗೆ ಬೀಳುತ್ತಾರೆ ಎಂದು ಹೇಳಿದ್ದೇ ಇದೀಗ ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಗಂಡ ಮಗನ ಹೇಳಿಕೆಗಳಿಂದ ಮತ್ತಷ್ಟು ಗೊಂದಲ. ಇಲಾಯಿ ನಗರದಲ್ಲಿ ಮಾತನಾಡಿದ ಸಿರಾಜ್, ನಮ್ಮ ಮನೆಯಲ್ಲಿ 3 ಕೆಜಿ ಬಂಗಾರವೇ ಇರಲಿಲ್ಲ, ಗರಿಷ್ಠ 1 ಕೆಜಿ ಮಾತ್ರ ಇತ್ತು. ಕಳ್ಳತನವಾಗಿದೆ ಎಂದರೆ ಅದು ನನ್ನ ಹೆಂಡತಿ ಮುಬಾರಕ್ ಜಾನ್ ಮಾಡಿರುವ ಸಾಧ್ಯತೆ ಇದೆ. ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು ಎಂದು ಸ್ಪಷ್ಟವಾಗಿ ಆರೋಪಿಸಿದರು. ಇಲಾಯಿ ನಗರ ವಾರ್ಡ್ ನಂಬರ್ 20. ನಮ್ಮ ಹೆಸರು ಸಿರಾಜು, ನಮ್ಮ ಹೆಸರು ಹೆಂಡತಿ ಹೆಸರು ಮುಬಾರಕ್ ಜಾನ್. ಆಮೇಲೆ ಅವರು 4ನೇ ತಾರೀಕು ನಾವು ಟೂರ್ಗೆ ಹೋಗ್ಬೇಕಾಯ್ತು. ಅವರು 30ನೇ ತಾರೀಕು ನಾವು ಬರೋಲ್ಲ, ಕ್ಯಾನ್ಸಲ್ ಮಾಡಿಬಿಡಿ ಅಂದರು. ಅವರು ನಮ್ಮ ಜೊತೆಯಲ್ಲಿ ಟೂರ್ ಬರಲಿಲ್ಲ. ಯಾಕೆ ಬರೋಲ್ಲ ಅಂದರೆ ಕಳ್ತನ ಆಗಿಬಿಡ್ತದೆ ನಾವು ಬಂದರೆ ಅಂದರು. ಯಾಕೆ ಆಗಿಬಿಡ್ತದೆ ಅಂದರೆ ನಮ್ಗೆ ಯಾವುದು ಗೊತ್ತಿಲ್ಲ. ಇವರು ಕಳ್ತನ ಮಾಡಿದರೆ ಇವಾಗ ಅವರೇ ಮಾಡಿರ್ತಾರೆ, ಬೇರೆಯವ್ರು ನೋಡೋಕ್ಕೆ ಚಾನ್ಸ್ ಇಲ್ಲ. 4 को हमें जाने का था, 4 तारीख को जाने का था. हम अजमेर में टूर आती है बोल गए नहीं, टिकट हमें कैंसिल करा उनको. हमें गए बाद में, हमें जाने के बाद में तुम्हें आओ कहते चोरा की हुआ था बोल रहे. कौन है? हमारे भाई का मुबारक का. और उसके बाद वो उन्नोट कर रहे थे, उनके ऊपर डाउट करना. अब दूसरा कौन भी करे ಎಷ್ಟು ಹೇಳ್ತಾ ಇದ್ದಾನೆ, ಅದು ತಪ್ಪು. ತಪ್ಪು ನಮ್ಮ ಸುಶಿ ಅಣ್ಣ ಅಂತ ಹೇಳ್ತವ್ರೆ, ಅದು ತಪ್ಪು ಅಂತ. ಅದಾಕಿ ಬೋಲೋ ಬಂಗಾರ ಬೇಕು. ಎಷ್ಟೋಗಿದೆ ನಿಮ್ಮ ಪ್ರಕಾರ? 1 ಕೆಜಿ ಅದು ಒಂದು 40 ಸಾರಿ ತೊಗೊಂಡಿದ್ದೀವಿ ನಾವು. 1 ಕೆಜಿ ಒಂದು 40 ಸಾರಿ ತೊಗೊಂಡಿದ್ದೀವಿ. ಒಂದೇ ಸರಿ ಇಲ್ಲ. 5 ಗ್ರಾಮು 10 ಗ್ರಾಮು 20 ಗ್ರಾಮು ಹಂಗೆ. ಅದಕ್ಕೆಲ್ಲ ಇದೆಯಾ ಬಂಗಾರ ಅಂಗಡಿಯಲ್ಲಿ ಬಿಲ್ಲುಗಳು ತಗೊಂಡು ಬಂದಿರೋದೇನಾದರೂ? ಅವ್ರು ಇಷ್ಟ ಇರ್ತದೆ, ನಮ್ಮ ಹತ್ರ ಇಲ್ಲ. ಹಾಂ. ಇನ್ನು ಮಗ ಖಾಜಾ ಮಾತನಾಡುತ್ತಾ, ನಮ್ಮ ಮನೆಯಲ್ಲಿ ಕಳ್ಳರು ಬಿದ್ದಿದ್ದಾರೆ ಎನ್ನುವುದು ಹೊಸದೇನಲ್ಲ. ಪ್ರತಿ ಬಾರಿ ನಾವು ಪ್ರವಾಸಕ್ಕೆ ಹೋದಾಗ ಇದೇ ರೀತಿ ಕಳ್ಳತನವಾಗಿದೆ ಎಂದು ಹೇಳಲಾಗುತ್ತದೆ. ಹೇಳಿರುವುದು ಪ್ರಕರಣಕ್ಕೆ ಮತ್ತಷ್ಟು ಕುತೂಹಲ ಮೂಡಿಸಿದೆ. खाजा, मेरा नाम खाजा, उन्होंने मुबारक करने वाले आप हमारा अम्मा 8 साल के बोल भी सेम ऐसा से चोरी हुई थी. ये सेम मैटर हमें कहाँ गए टेम्पो चोरी हो गई, वो भी ऐसा धंधलाई मिले नहीं. मालूम हुआ ऐसा जो छोड़ा ले, ये वैसा छोटा है, ये भी वैसा जो किरकिरी कर. 8 साल बोल भी सेम ऐसा छोड़ा था. ಪೊಲೀಸ್ ತನಿಖೆ ಚುರುಕು. ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಅವರು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದು, ಮನೆಯಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ ದೃಶ್ಯಗಳು ಸೇರಿದಂತೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತಿದೆ. ನಿಜವಾದ ಕಳ್ಳರು ಯಾರು, ಆರೋಪಗಳಲ್ಲಿ ಸತ್ಯಾಸತ್ಯ ಏನು ಎಂಬುದು ತನಿಖೆಯ ನಂತರವೇ ಬಹಿರಂಗವಾಗಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಸ್ತುತ ಪ್ರಕರಣವು ತನಿಖೆ ಹಂತದಲ್ಲಿದ್ದು, ಅಂತಿಮ ಸತ್ಯ ಪೊಲೀಸರ ತನಿಖೆಯಿಂದಲೇ ಹೊರಬೀಳಬೇಕಾಗಿದೆ. ಇನ್ನಷ್ಟು ಈ ಕೇಸಿಗೆ ಸಂಪೂರ್ಣ ಮಾಹಿತಿ ಬೇಕೆಂದರೆ ಈಗಲೇ ಕನ್ನಡ ಮಾಹಿತಿ ನ್ಯೂಸ್ ಸುದ್ದಿವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವರದಿ ಗುರುಮಡಗು ಮೈತ್ರಿ ಲೋಕೇಶ್, ಕನ್ನಡ ಮಾಹಿತಿ ನ್ಯೂಸ್, ಶಿಡ್ಲಘಟ್ಟ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ ನಂತ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನ ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲಾ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ.
ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ.